ನಾಡಿನ ಎಲ್ಲ ಸಮಸ್ತ ಜನತೆಗೆ ಒಂದು ಗುರುಪೂರ್ಣಿಮೆ ಶುಭಾಶಯಗಳು. ಗುರುಪೂರ್ಣಿಮೆ ಆಚರಣೆ ಮಾಡುವಂಥ ಉದ್ದೇಶ ಏನಂದ್ರೆ, ಗುರು ಅಂದ್ರೆ ಏನಪ್ಪ ಅಂದ್ರೆ ಕತ್ತಲತ್ತೆ ಅಜ್ಞಾನ. ಗುರು ಅಂದ್ರೆ ಹೋಗಲಾಡಿಸೋನು. ಯಾರು ಕತ್ತಲೆ ಮತ್ತು ಅಜ್ಞಾನದಿಂದ ಹೋಗಲಾಡಿಸ್ತಾರೋ ಗುರು ಅಂತ ಕರೀತಾರೆ. ಅಲ್ಲದೇನ್ರಿ, ದೇವರುಷ್ಟೇ ಗುರು ಋಷಿತ, ಗುರು ಋಷ್ಟೇ ದೇವನ ಖಚಿತ, ಗುರುಸ್ತತ ಗುರುಸ್ತತ ಗುರುಸ್ತತ. ಹರ ಮುನಿದರೆ ಗುರು ಕಾಯವನು, ಗುರು ಮುನಿದರೆ ಹರ ಕಾಯವನೇ. ಗುರುವೇ ಶಿಕ್ಷಕ, ಗುರುವೇ ರಕ್ಷಕ ಅಂತದ್ರಿ. ಅಂದ್ರೆ ಜಗತ್ತೊಳಗೆ ಗುರುವಿನ ದೊಡ್ಡ ಸ್ಥಾನ ರೀ. ಈ ಪೂರ್ಣಿಮೆ ಆಚರಣೆ ಮಾಡುವಂಥ ವಿಶೇಷತೆ ಏನಪ್ಪ ಅಂದ್ರೆ, ಮಹಾಭಾರತ ಕರ್ತೃ ಬರ್ದಂತೇನ್ರಿ ವ್ಯಾಸ ಋಷಿಗಳೇನ್ರಿ ಜನಿಸಿದಂಥ ಅದ್ರ ಸಲಾಗೇನ್ರಿ ಗುರುಪೂರ್ಣ ಆಚರಣೆ ಮಾಡ್ತಾರೆ. ಅಲ್ಲದೆ ಅವರು ತಮ್ಮ ಶಿಷ್ಯನ ಬಳಗೇನ್ರಿ ಅವರು ಬೋಧನೆ ಮಾಡ್ತಾರೆ. ಅಲ್ಲದೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವೇದನ್ರಿ ಅದ್ರ ಬಗ್ಗೆ ಮಹತ್ವನ ಹೇಳ್ತಾರೆ. ಅದಕ್ಕಾಗೇನ್ರಿ ಗುರುಪೂರ್ಣ ಆಚರಣೆ ಮಾಡಲಾಗುತ್ತೆ. ಇದೇನ್ರಿ ಹಿಂದೂ ಧರ್ಮದ ಪ್ರಕಾರ. ಅಲ್ಲದೇನ್ರಿ ಬೌದ್ಧ ಧರ್ಮದ ಪ್ರಕಾರಪ್ಪ ಅಂದ್ರೆ, ಭಗವಾನ್ ಗೌತಮ್ ಬುದ್ಧವ್ರೇನ್ರಿ ಅವ್ರ ಜ್ಞಾನಾರ್ಜನ ಆಗ್ತಲ್ರಿ. ಜ್ಞಾನಾರ್ಜನ ಆದ ನಂತರ 5 ದಿವಸಗಳ ನಂತರ ಏನು ಮಾಡ್ತಾರೆ, ಅವರು ಮಳೆಗಾಲದಲ್ಲಿ ತಮ್ಮ ಶಿಷ್ಯಂದ್ರನ್ನು ಅವರು ಉಪದೇಶ ಕೊಡ್ತಾರೆ. ಅದಕ್ಕೋಸ್ಕರ ಅಂದ್ರೆ ಗುರುಪೂರ್ಣಿಮೆ ಆಚರಣೆ ಮಾಡ್ತಾರೆ. ಅಲ್ಲದೆ ಜೈನ ಧರ್ಮದಲ್ಲಿ ಅಂದ್ರೆ ಭಗವಾನ್ ಮಹಾವೀರವ್ರಿಗೇನ್ರಿ ಅವರು ಜ್ಞಾನವಂತೂ ಪಡೆದಂಥ ದಿನ ರೀ ಗುರುಪೂರ್ಣಿಮೆ ಅಂದ್ರಪ್ಪ ಅಂದ್ರೆ, ಅಲ್ಲಿ ಭಗವಾನ್ ವರ್ಧಮಾನ್ ಮಹಾವೀರನ್ರಿ ಅವ್ರಿಗೆ ಜ್ಞಾನಾರ್ಜನ ಆಗ್ತದ್ರಿ. ಜ್ಞಾನಾರ್ಜನ ಆದ ನಂತರ ಅಂದ್ರೆ ಗೌತಮ ಸ್ವಾಮಿ ಅಂತ ಹೇಳಿ ಒಬ್ಬ ಶಿಷ್ಯನ ಅವ್ರು ನಡ್ಕೋತಾರೆ ಇದನ್ನ ರೀ. ಗೌತಮ ಸ್ವಾಮಿ ಮತ್ತು ಎಲ್ಲ ಫ್ರೆಂಡ್ಸ್ ಕೂಡ ಏನು ಮಾಡ್ತಾರೆ, ಭಗವಾನ್ ವರ್ಧಮಾನ್ ಮಹಾವೀರನವರು ಅವ್ರಿಗೆ ಪೂಜೆ ಸಲ್ಲಿಸ್ತಾರೆ. ಹೂ ಮತ್ತು ಇದರ ಹೂಗಳಿಂದ ಮತ್ತು ಎಲ್ಲ ಇದರ ಸೇವೆ ಸಲ್ಲಿಸ್ತಾರೆ. ಅದನ್ನು ಸಹ ಅಂದ್ರೆ ಗುರುಪೂರ್ಣಿಮೆ ಅಂತ ಅನಿಸ್ತಾ ಇದೆ. ಗುರುಪೂರ್ಣಿಮೆ ಮಹತ್ವ ಏನಪ್ಪಾ ಅಂದ್ರೆ, ಶಿಷ್ಯ ಬಂದ್ರೆ ಏನು ಮಾಡ್ತಾರೆ, ಗುರುಗಳಿಗೆ ಏನು ಮಾಡ್ತಾರೆ, ಅವರನ್ನು ಬಹಳ ಗೌರವ ಕಾಣ್ತಾರೆ. ಅವರೊಂದು ಹೂವೊಂದು ಇದು ಮಾಡಿ ರೆಸ್ಪೆಕ್ಟ್ಫುಲ್ ಕೊಡ್ತಾರೆ. ಅದೇ ಥರ ಅಂದ್ರೆ ಗುರುಪೂರ್ಣಿಮೆ ಮಹತ್ವದ ರೀ. ಅಲ್ಲದಂದ್ರೆ ಪುರಂದರದಾಸರು ಅಂತ ಕೂಡ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಿಲ್ಲ ಹಣ ಮುಕ್ತಿ ಅಂತೇಳಿ. ಈ ಥರ ಅಂದ್ರೆ ಗುರು ಮತ್ತು ಶಿಷ್ಯ ಸಂಬಂಧ ಅಂದ್ರೆ ಇದು ವೇದಕಾಲ ಹಿಡಿದಂದ್ರೆ ವೇದಕಾಲ, ಮಧ್ಯಕಾಲ, ಆಧುನಿಕ ಕಾಲ, ಈ ಥರ ಅಂದ್ರೆ ಒಂದು ಇದು ಬರ್ತದ, ಸಂಬಂಧ ಬರ್ತದೆ ಗುರು ಮತ್ತು ಶಿಷ್ಯ ಅಂತೇಳಿ. ಅದೇ ಥರ ಅಂದ್ರೆ ಪ್ರತಿಯೊಂದು ಪ್ರೊಫೆಷನ್ ಒಳಗೆ ಏನಂದ್ರೆ ಗುರು ಮತ್ತು ಶಿಷ್ಯರ ಒಳ್ಳೆ ಸಂಬಂಧ ಇರಬೇಕ್ರೆ. ಜಗತ್ತೊಳಗ ಗುರು ಇರ್ಲಿಕ್ಕಂತ ಏನೂ ಸಾಧ್ಯ ಇಲ್ಲ. ಕಬೀರ್ದಾಸ್ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಗುರುದಾನ, ಒಂದ್ ಕಡೆ ದೇವರದಾನ ರೀ. ನೀವು ಫಸ್ಟ್ ಯಾರಿಗೆ ನಮಸ್ಕಾರ ಮಾಡ್ತಿರಂದ್ರ ಗುರು ನಮಸ್ಕಾರ ಮಾಡ್ತಾರೆ. ಯಾಕಂದ್ರ ದೇವ್ರು ಯಾರಪ್ಪ ಅಂತೇಳಿ ಗುರು ಹೇಳ್ತಾರೆ. ಅಂದ್ರ ಆಚಾರ್ಯ ದೇವೋಭವ, ಮಾತೃ ದೇವೋಭವ ಮತ್ತು ಪಿತೃ ದೇವೋಭವ ಅಂತ. ಅದೇ ತರ ಅಂದ್ರೆ ಗುರುವಿನ ಶ್ರೇಷ್ಠ ಸ್ಥಾನ ಅದ ರೀ. ನನ್ನ ಹೆಸರು UA ಮಾಲ್ಗು, ಜಾಯಿಂಟ್ ಸೆಕ್ರೆಟರಿ, ವಿಜಯಪುರ.